The center of a circle is 2a comma a minus 7. Find the value of a if the circle passes through the point 11 comma minus 9 and has a diameter of not hence 10 root 2 unit. ಸರಿನಾ, ಇದು ನಿಮ್ಮ ಸೆಂಟರು, ಸೊ ಆನ್ ಆ್ಯಂಡ್ ಸೋ ಫೋರ್ತ್. ಸೊ ಇಲ್ಲಿ ನಾವು ಗಿವನ್ನು ಒಂದು ಚಿತ್ರ ಬಿಡಿಸಿ ಬರೆದ್ಬಿಡೋಣ. ಗಿವನ್ ಎಲ್ಲ ಏನೇನು ಕೊಟ್ಟಿದ್ದಾರೆ ಹುಡುಗರ, ಇಲ್ಲಿ ಮೊದಲಿದಾಗ ಸೆಂಟರ್ ಕೊಟ್ಟಿದ್ದಾರೆ. ಎಷ್ಟು ಅದು 2a ಕಾಮ a ಮೈನಸ್ 7. ಅದಾಯಿತು ಅಂದಮೇಲೆ a is a point, so and so forth. a is a point ಅಲ್ಲ, ಫೈಂಡ್ a ಇಲ್ಲಿ. ಸರ್ಕಲ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 11 ಕಾಮ ಮೈನಸ್ 9 ಅಂತ ಹೇಳಿದ್ರೆ ಏನು? ಈ 11 ಕಾಮ ಮೈನಸ್ 9 ಹೊರಗಡೆ ಇದೆಯಾ, ಈಸ್ ಇಟ್ ಇಲ್ಲಿದೆಯಾ, ಸರ್ಕಂಫರೆನ್ಸ್ ಮೇಲೆ ಇದೆಯಾ, ಇಲ್ಲ ಅಂತ ಹೇಳಿದ್ರೆ ಈತ ಹೊರಗಡೆ ಇದೆಯಾ? ಎಲ್ಲಿದೆ ಇದು? ಹೌದು, ಇಟ್ ಈಸ್ ಆನ್ ದ ಸರ್ಕಲ್ ಅಂತ ಹೇಳಿದ್ರೆ ಇಟ್ ಈಸ್ ಆನ್ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್. ಸೊ ಇದು 11 ಕಾಮ ಮೈನಸ್ 9 ಮತ್ತು ಡಯಾಮೀಟರ್ ಕೊಟ್ಟಿದ್ದಾರೆ. ಸರಿ, ಇವಾಗ ಈ ಪ್ರಶ್ನೆ ಹೇಗೆ ಉತ್ತರ ಕಂಡುಹಿಡಿಬೇಕು ನಾವು? ಫಂಡ ಏನಿದ್ರದ್ದು, ಹೇಗೆ ಮಾಡೋದಿದೆನಾ ಪ್ರಶ್ನೆ ಮಾಡಿ. ಹೇಗೆ ಮಾಡೋದು? ನಿಮ್ಮ ಕ್ಲೂ ಇಲ್ಲಿ ಕೊಡ್ತಾ ಇದ್ದೀನಿ ನೋಡಿ. ದ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ to a point on the circle is diameter by 2. Therefore OA, this is OA. ಏನು ಹೇಳ್ತಾ ಇದ್ದೀನಿ ಇಲ್ಲಿ ನಾನು, ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಸೆಂಟರಿಂದ ಸರ್ಕಂಫರೆನ್ಸ್ವರೆಗೂ ಏನಾಗ್ತಾ ಇದೆ, ದಿಸ್ ಇಸ್ ದ ರೇಡಿಯಸ್. ಸರಿನಾ? ದ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಟು ಅ ಪಾಯಿಂಟ್ ಆನ್ ದ ಸರ್ಕಲ್ ಇಸ್ ಡಯಾಮೀಟರ್. ಸೊ ಓ ಎ ಇಸ್ ಈಕ್ವಲ್ ಟು ಡಯಾಮೀಟರ್ ಬೈ 2. ಯಾವ ಕಾನ್ಸೆಪ್ಟ್ ಉಪಯೋಗಿಸ್ಬೋದು ಇಲ್ಲಿ? ಡಿಸ್ಟೆನ್ಸ್ ಫಾರ್ಮುಲಾ. ಇವಾಗ ಹೇಳ್ತೀನಿ ನೋಡಿ ಉತ್ತರ ಕರೆಕ್ಟಾಗಿ. ಏನು ಕೊಟ್ಟಿದ್ದಾರೆ ಇಲ್ಲಿ ಅಂತ ಹೇಳಿದ್ರೆ, ಸೆಂಟರ್ ಕೊಟ್ಟಿದ್ದಾರೆ, ಅದಾದಮೇಲೆ ಪಾಯಿಂಟನ್ನು ಸರ್ಕಂಫರೆನ್ಸ್ ಕೊಟ್ಟಿದ್ದಾರೆ, ಅದಾದಮೇಲೆ ಡಯಾಮೀಟರ್ ಕೊಟ್ಟಿದ್ದಾರೆ. ನಾನು ಓ ಎ ಜಾಯಿನ್ ಮಾಡ್ತು ಅಂತ ಹೇಳಿದ್ರೆ ದಿಸ್ ವಿಲ್ ಬಿ ಡಯಾಮೀಟರ್ ಬೈ 2 ಅಂತ ಹೇಳಿದ್ರೆ ರೇಡಿಯಸ್ಸು. ಇವಾಗ ನಾನು ಇಂಥದ್ದು ಇದು ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಫಾರ್ಮುಲಾ ಉಪಯೋಗಿಸ್ಕೊಂಡು ಇದನ್ನು ಸಾಲ್ವ್ ಮಾಡಬೇಕಾಗುತ್ತೆ ಅಷ್ಟೇ. ಸರಿನಾ? ಸೊ ದೇರ್ ಫೋರ್ ಓ ಎ ಇಸ್ ಈಕ್ವಲ್ ಟು ಡಯಾಮೀಟರ್ ಬೈ 2. ಹಾಗಾಗಿ ಇಲ್ಲಿ ನಾನು ಡಿಸ್ಟೆನ್ಸ್ ಫಾರ್ಮುಲಾ ಉಪಯೋಗಿಸ್ಕೊಂಡು ಸಾಲ್ವ್ ಮಾಡಬೇಕಾಗುತ್ತೆ ಇದನ್ನು. ಸೊ ವಾಟ್ ಇಸ್ ಡಿಸ್ಟೆನ್ಸ್ ಫಾರ್ಮುಲಾ? ವಿ ಹ್ಯಾವ್ x2 minus x1 the whole square plus y2 minus y1 the whole square to the power of half. ಸರಿನಾ? ಮತ್ತಿದು ಓ ಎ ಸ್ಕ್ವೇರ್ ಅಂತ ಬರ್ಕೊಂಡು ಡಯಾಮೀಟರ್ ಏನಾಗುತ್ತೆ ಇದು ಹುಡುಗರ, ಇಲ್ಲೇ ಬರಿತೀನಿ ನೋಡಿ, 10 ರೂಟ್ 2 ಬೈ 2, ಸೊ 5 ರೂಟ್ 2. ಸೊ 5 ಸ್ಕ್ವೇರ್ ಇಂಟು ರೂಟ್ 2 ಸ್ಕ್ವೇರ್ ಆಗುತ್ತೆ. ಸರಿನಾ? ದಿಸ್ ಇಸ್ ಆನ್ ಸ್ಕ್ವೇರಿಂಗ್ ಬೋತ್ ದ ಸೈಡ್ಸ್, ಆನ್ ಸ್ಕ್ವೇರಿಂಗ್ ಬೋತ್ ಸೈಡ್ಸ್. ಮತ್ತಿಲ್ಲಿ ಎಂಥ ಫಾರ್ಮುಲಾ ಉಪಯೋಗಿಸಿದ್ದೀವಿ ಇಲ್ಲಿ? ಎ ಬಿ ಹೋಲ್ ಟು ದ ಪವರ್ ಆಫ್ ಎನ್ ಎಸ್ ಎ ಟು ದ ಪವರ್ ಆಫ್ ಎನ್ ಇಂಟು ಬಿ ಟು ದ ಪವರ್ ಆಫ್ ಎನ್. ಸರಿನಾ? ಸೊ ಓ ಎ ಏನಾಗುತ್ತೆ ಇಲ್ಲಿ ಇವಾಗ? ಓ ಎ ವಿಲ್ ಬಿ 2a minus 11 the whole square plus a minus 7 minus of minus 9 the whole square. Square and square root cancel ಆಗುತ್ತೆ ಇಲ್ಲಿ. ಇಲ್ಲಿ 25 root and square gets cancelled. So this is 50 ಅಲ್ವಾ? ಮತ್ತಿವಾಗ ಇಲ್ಲಿ ಈ ಬ್ರ್ಯಾಕೆಟ್ಸ್ ಬೇಕಾಗಿಲ್ಲ, ಯಾಕಂದರೆ ಸ್ಕ್ವೇರ್ ರೂಟ್ ಕಟ್ ಆಯ್ತಲ್ವಾ? ಹಾಂ, ಇಲ್ಲಿವಾಗ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್, ಇದು ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. ಒಂದು ಸ್ಟೆಪ್ ಬರೆದ್ಬಿಡೋಣ. 2a minus 11 the whole square plus a minus 7 plus 9 is plus 2 the whole square is equal to 50. So illénaಯ್ತು ಇಲ್ಲಿ, we are looking at
ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಮತ್ತು ಇಲ್ಲಿ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಎರಡು ಫಾರ್ಮುಲಾ ನೋಡ್ತಾ ಇದ್ದೀವಿ. ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಆರ್ ಮೈನಸ್ 2ab ಅಲ್ವಾ, ಈ ಫಾರ್ಮುಲಾ ಉಪಯೋಗಿಸ್ತಾ ಇದ್ದೀವಿ. ಸೊ ಇದನ್ನು ಸಿಂಪ್ಲಿಫೈ ಮಾಡಬೇಕು ಅಂತ ಹೇಳಿದ್ರೆ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಮುಂದುವರಿಬೇಕು. ಸೊ ದಿಸ್ ಇಸ್ 4a ಸ್ಕ್ವೇರ್ ಪ್ಲಸ್ 121 ಮೈನಸ್ 44a, ಇದು ನಿಮ್ಮ ಫಸ್ಟ್ ಟರ್ಮು. ಸೆಕೆಂಡ್ ಟರ್ಮ್ ಬಂದು ಪ್ಲಸ್ a ಸ್ಕ್ವೇರ್ ಪ್ಲಸ್ 4 ಪ್ಲಸ್ 4a ಮೈನಸ್ 50 is equal to 0. ಸರಿನಾ? ಸೊ ಇಲ್ಲಿ ಲೈಕ್ ಟರ್ಮ್ಸ್ ಯಾವುದಿದೆ, 4a ಮತ್ತು 1a, ಸೊ 5a ಸ್ಕ್ವೇರ್ ಆಗುತ್ತಿದ್ದು. ಅದಾಯಿತು ಅಂದಮೇಲೆ ಎ ಟರ್ಮ್ ಇದೆ, ಸೊ ಇದಿಷ್ಟು ಬರುತ್ತಿದ್ದು ಮೈನಸ್ 40a. ಅದಾಯಿತು ಅಂದಮೇಲೆ ಕಾನ್ಸ್ಟೆಂಟ್ ಟರ್ಮ್ಸು 125 75 ಅಲ್ವಾ, ಪ್ಲಸ್ 75 ಇಸ್ ಈಕ್ವಲ್ ಟು 0. ಇದರಲ್ಲಿ ಏನು ಕಾಮನ್ ಇದೆ ಹುಡುಗರ? ಇವೆಲ್ಲದರಲ್ಲೂ 5 ಕಾಮನ್ ಇದೆ. ಹಾಗಾಗಿ ಇದು ಎ ಸ್ಕ್ವೇರ್ ಮೈನಸ್ 8a ಪ್ಲಸ್ 15 is equal to 0. So this is in the form of a quadratic equation. ಸರಿನಾ? ಸೊ 1a ಸ್ಕ್ವೇರ್ ಮೈನಸ್ 8a ಪ್ಲಸ್ 15 is equal to 0. ಇದನ್ನು ಸ್ಪ್ಲಿಟ್ ಮಾಡ್ತು ಅಂತ ಹೇಳಿದ್ರೆ ಏನು ಬರುತ್ತೆ? 1a ಸ್ಕ್ವೇರ್ ಮೈನಸ್ 5a minus 3a plus 15 is equal to 0. So ಇದರಲ್ಲಿ a ಕಾಮನ್ ಇದೆ, ಸೊ ಯು ಹ್ಯಾವ್ a minus 5, minus 3 ಕಾಮನ್ ಇದೆ, a minus 5 is equal to 0. So a minus 5 into a minus 3 is equal to 0. Therefore a is equal to either 5 or 3. ಸರಿ ಅಲ್ವಾ? ಸೊ ಇದೇ ನಿಮ್ಮ ಉತ್ತರ ಅಷ್ಟೇ. ಸರಿ ತಾನೆ? ಸೊ ಇಲ್ಲಿ ಮುಖ್ಯವಾದ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ದಿಸ್ ಪಾಯಿಂಟ್ ಇಸ್ ಆನ್ ದ ಸರ್ಕಲ್. ಇದನ್ನು ಅರ್ಥ ಮಾಡ್ಕೊಬೇಕು. ಪಾಸಿಂಗ್ ಥ್ರೂ ದಟ್ ಪಾಯಿಂಟ್ ಅಂತ ಹೇಳಿ. ಸೊ ಈ ಲ್ಯಾಂಗ್ವೇಜು ಭಾಷೆ ಹೇಗೆ ಬೇಕಾದ್ರೂ ಇರ್ಬೋದು, ಅದರ ಅರ್ಥ ಏನು ಅಂತ ಹೇಳಿದ್ರೆ ಸರ್ಕಂಫರೆನ್ಸ್ ಮೇಲಿದೆ ಅಂತ ಹೇಳಿ. ಇದನ್ನು ಅರ್ಥ ಮಾಡ್ಕೊತು ಅಂತ ಹೇಳಿದ್ರೆ ಈ ಪ್ರಶ್ನೆಯಲ್ಲಿ ಮಿಕ್ಕಿದ್ದೆಲ್ಲ ಕಾನ್ಸೆಪ್ಷನ್ ಅಂತ ಇದ್ದೀನಿ, ವರ್ಕಿಂಗ್ ಅಷ್ಟು ಇನ್ನೇನಿಲ್ಲ. ಇದೇ ಕಾನ್ಸೆಪ್ಟ್ ಮೇಯ್ನಾಗಿ. ಆಯಿತಾ ಹುಡುಗರ? ಸೊ ಇದನ್ನೆಲ್ಲ ಕ್ಲೀನಾಗಿ ಬರ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಹಾಂ, ಪಾಸ್ ಮಾಡ್ಕೊಂಡು ನೋಡಿ.